ಇನ್ನು ಶಿಕ್ಷಣ ಕ್ಷೇತ್ರದಲ್ಲೂ ಭಾರಿ ಬದಲಾವಣೆಯಾಗಿದೆ ಜಿಎಸ್ಟಿಯಲ್ಲಿ. ಏನಂದ್ರೆ ಫುಲ್ ನಿಲ್. ಮೊದಲಿಗೆ 12%, 5% ಎಲ್ಲ ಇತ್ತು, ಅದೆಲ್ಲ ಈಗ ನಿಲ್ ಆಗಿದೆ. ಇನ್ನು ಮಕ್ಕಳು ಬಳಸುವಂಥ ಐಟಮ್ಸ್ ಆಗಿರುವಂಥ ಮ್ಯಾಪ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಗ್ಲೋಬಲ್ ಏನು ಮ್ಯಾಪ್ಸ್ ಇದಾವಲ್ಲ ಇದರ ಮೇಲಿರುವಂಥ 12% ತೆರಿಗೆಯನ್ನು ನಿಲ್ ಮಾಡಿದೆ. ಈಗ ಪೆನ್ಸಿಲ್ಸ್, ಶಾರ್ಪ್ನರ್ಸ್, ಕ್ರಿಯಾನ್ಸ್, ಮಕ್ಕಳು ಬಳಸುವಂಥ ಪಾಸ್ಟೀಸ್, ಎಕ್ಸಸೈಸ್ ಬುಕ್ಸ್, ನೋಟ್ಬುಕ್ಸ್ ಇವೆಲ್ಲವೂ ಕೂಡ ನಿಲ್ಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಭಾರಿ ಬದಲಾವಣೆ ಅಂತಾನೆ ಹೇಳ್ಬೋದು. ಪೆನ್ಸಿಲ್, ಸ್ಕೆಚ್ ಪೆನ್ಸ್, ಕ್ರಿಯಾನ್ಸ್ ಮೇಲಿನ ತೆರಿಗೆ ನಿಲ್ಲಾಗಿದೆ. ನೋಟ್ಬುಕ್ಗಳ ಮೇಲಿನ ಒಂದು ಜಿಎಸ್ಟಿಯನ್ನು ಕೂಡ ನಿಲ್ ಮಾಡಿದೆ. ನೋಟ್ಬುಕ್ಗಳ ಮೇಲಿನ ಟ್ಯಾಕ್ಸ್ ಕೂಡ ರದ್ದು ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಭಾರಿ ಬದಲಾವಣೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಬದಲಾವಣೆಗಳು ಸೆಪ್ಟೆಂಬರ್ 22ನೇ ತಾರೀಕಿನಂದು ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಇನ್ನು ಮಕ್ಕಳು ಬಳಸುವಂತ ಪೆನ್ಸಿಲ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ಸ್ ಆಗಿರ್ಬೋದು, ಕ್ರಯಾನ್ಸ್ ಆಗಿರ್ಬೋದು, ಇದೆಲ್ಲದರ ಮೇಲಿನ ತೆರಿಗೆಯನ್ನ ಕ್ಯಾನ್ಸಲ್ ಮಾಡಿದೆ. ಮ್ಯಾಪ್, ಭೂಪಟದ ಒಂದು ತೆರಿಗೆ ಕೂಡ ರದ್ದಾಗಿದೆ. ಭಾರಿ ಬದಲಾವಣೆ ಅಂತಾನೆ ಹೇಳ್ಬೋದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಶಿಕ್ಷಣ ಕ್ಷೇತ್ರದಲ್ಲೂ ಎಲ್ಲವನ್ನೂ ಕೂಡ ನಿಲ್ ಮಾಡಿದೆ ಈಗ ಕೇಂದ್ರ ಸರ್ಕಾರ. ದೀಪಾವಳಿಗೆ ಮೋದಿ ಸಾಹೇಬರು ಬಿಗ್ ಆಫರ್ ನೀಡಿದ್ದಾರೆ. ಈಗ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬೋದು.